ಹಲೋ ತರುಣ್. ಹೌದು, ನೀವು ಯಾರು? ನಾನು ಯಾರಂತ ಗೊತ್ತಿಲ್ವಾ? ಗೊತ್ತಿದ್ರೆ ಕೇಳ್ತಿದ್ನಾ? ನಾನು ಬರೀತಿದ್ದ ನೋಟ್ಸ್ ನಿಮ್ಗೆ ಸಿಗ್ಲಿಲ್ವಾ? ಮೊನ್ನೆ ನಡೆದ ಘಟನೆಯ ಬಗ್ಗೆ ಮಾತನಾಡಲು ಹೊಸದಾಗಿ ಅಪಾಯಿಂಟ್ ಆಗಿರೋ ಇನ್ಸ್ಪೆಕ್ಟರ್ ರಂಜಿತ್ ಅವರು ನಮ್ಮೊಂದಿಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಮೊನ್ನೆ ಏನಾಯ್ತೆಂದು ತಿಳಿಸ್ಬೋದಾ? ಮೊನ್ನೆ ಸುಮಾರು 6-6:30 ಗಂಟೆಗೆ ಇದೇ ಫ್ಲ್ಯಾಟಿನ ನಿವಾಸಿಯಾಗಿರುವ ತರುಣ್ ಅವರು ಟೆರೆಸ್ಸಿಂದ ಜಾರಿ ಬಿದ್ದಿದ್ದಾರೆ. ಸುಮಾರು 6 ಗಂಟೆಗೆ ದಿನಾಲು ಫೋನಲ್ಲಿ ಮಾತಾಡೋದು ಅವರ ಅಭ್ಯಾಸವಾಗಿತ್ತು. ಹಾಸ್ಪಿಟಲ್ ರೀಚ್ ಆಗುವಷ್ಟರಲ್ಲಿ ಮೃತಪಟ್ಟಿದ್ದಾರೆ. ಇದು ಆತ್ಮಹತ್ಯೆ ಅಂತ ವದಂತಿಗಳು ಹರಿದಾಡ್ತಿದೆ ಸರ್. ಇದರ ಬಗ್ಗೆ ಏನು ಹೇಳಲು ಬಯಸ್ತೀರಾ? ಏನಿಲ್ಲ, ನಮ್ಮ ಇನ್ವೆಸ್ಟಿಗೇಷನ್ ಎಲ್ಲ ನಡೆದಿದೆ. ಅದರ ಪ್ರಕಾರ ಇದು ಆಕ್ಸಿಡೆಂಟೇ. ಸಮಾಧಾನ ಮಾಡ್ಕೊಳ್ಳಿ. ನೀವು ನಿಮ್ಮ ಅಣ್ಣನ ಹತ್ರ ಲಾಸ್ಟ್ ಯಾವಾಗ ಮಾತಾಡಿದ್ದೀರಿ? ಒಂದು ವಾರ ಮುಂಚೆ ಸರ್. ಎಕ್ಸಾಮ್ ಫೀಸ್ಗೆ ಹಣ ಬೇಕಿತ್ತು, ಅದಕ್ಕೆ ಕಾಲ್ ಮಾಡಿದೆ. ತರುಣ್ ನಿಮ್ಮ ಹತ್ರ ಆವತ್ತು ನಾರ್ಮಲಾಗೆ ಮಾತಾಡಿದ್ನಾ? ಹೌದು ಸರ್. ಇನ್ಫ್ಯಾಕ್ಟ್ ಹಿ ವಾಸ್ ಕ್ವೈಟ್ ನಾರ್ಮಲ್. ಅವತ್ತು ಆ ಕೇಸಿಂದ ಹೇಗೆ ಹೊರಗೆ ಬಂದ. ಹೊರಗಡೆ ಅವನ ಬಗ್ಗೆ ಒಪಿನಿಯನ್ನು ಅಷ್ಟು ಒಳ್ಳೆಯದಿರಲಿಲ್ಲ. ಬಟ್ ಆಸ್ ಅ ಬ್ರದರ್ ಹೇಗಿದ್ದ? ತಂಗಿ ಅಂತ ಅವನಷ್ಟೇ ನನ್ನ ಹತ್ರ ಕ್ಲೋಸ್ ಇರಲಿಲ್ಲ ಸರ್. ನಾನು ಕಾಲ್ ಮಾಡಿದರೆ 1-2 ನಿಮಿಷ ಮಾತಾಡ್ತಿದ್ದ ಅಷ್ಟೆ. ತುಂಬ ಬ್ಯುಸಿ ಇರ್ತಿದ್ದ. ಅವನ ಬಿಸ್ನೆಸ್ ಕೂಡ ಚೆನ್ನಾಗೇ ನಡೀತಾ ಇತ್ತು. ಅದು ಸರಿ, ನೀವು ನಿಮ್ಮ ಅಣ್ಣನ ಜೊತೆ ಅವ್ನ ಫ್ಲ್ಯಾಟಲ್ಲಿ ಯಾಕೆ ಇರ್ತಿರ್ಲಿಲ್ಲ? ಅದು ಸರ್, ಅವನ ಫ್ಲ್ಯಾಟಿಗೆ ತುಂಬ ಜನ ಫ್ರೆಂಡ್ಸ್ ಬರ್ತಾಯಿದ್ರು. ಅದಲ್ಲದೆ ನನ್ನ ಅಂಕಲ್ ಮನೆ ಕಾಲೇಜ್ಗೆ ತುಂಬ ಹತ್ತಿರ ಆಗ್ತಿತ್ತು, ಅದಕ್ಕೆ ಇಲ್ಲಿಂದನೇ ಹೋಗ್ತಾ ಇದ್ದೆ ಸರ್. ಅವನಿಗೆ ಕ್ಲೋಸ್ ಅಂತ ಈ ಊರಲ್ಲಿ ಯಾರೂ ಇರಲಿಲ್ವಾ? ಕ್ಲೋಸ್ ಅಂತ ಯಾರೂ ಇರಲಿಲ್ಲ ಸರ್. ಆದರೆ ಸಂಜೆ ಮೇಲೆ ಕಾಲ್ ಮಾಡುವಾಗ ಯಾವಾಗಲೂ ಬ್ಯುಸಿ ಬರ್ತಾಯಿತ್ತು, ಗಂಟೆ ಕಟ್ಟಲೆ. ಯಾರ ಹತ್ರ ಮಾತಾಡ್ತಿದ್ದ ಅಂತ ಏನಾದರೂ ಐಡಿಯಾ ಇದೆಯಾ? ಯಾರು ಅಂತ ಗೊತ್ತಿಲ್ಲ ಸರ್, ಆದರೆ ಯಾರೋ ಫ್ರೆಂಡ್ ಅಂತ ಹೇಳ್ತಾ ಇದ್ದ. ಅಷ್ಟೊತ್ತು ಮಾತಾಡಬೇಕಾದ್ರೆ ಅದು ಯಾರೋ ಹುಡುಗಿನೇ ಆಗಿರಬೇಕು. ಆದರೆ ನೀವು ಯಾಕೆ ಸರ್ ಇದೆಲ್ಲ ಕೇಳ್ತಾ ಇದ್ದೀರಾ? ಇಸನ್ ದಿಸ್ ಅನ್ ಆಕ್ಸಿಡೆಂಟ್? ಜಸ್ಟ್ ಅ ರೆಗ್ಯುಲರ್ ಪ್ರೊಸೀಜರ್ ಅಷ್ಟೇ. ಥ್ಯಾಂಕ್ ಯು. ತರುಣ್, ಇದು ಕಾಲ್ ರೆಕಾರ್ಡ್ಸ್ ತೆಗಿರಿ. ಐ ನೀಡ್ ಇಟ್ ಟುಮಾರೋ. ಸೊ ತರುಣ್ ನಿಮಗೆ ಎಷ್ಟು ಟೈಮಿಂದ ಪರಿಚಯ ಆಗಿ 2 years ಆಗಿದೆ. ಇನ್ಫ್ಯಾಕ್ಟ್ ವಿ ವೇರ್ ಇನ್ ಅ ರಿಲೇಷನ್ಶಿಪ್ ಫಾರ್ ಅ ವೈಲ್. ಬಟ್ ಅವ್ನು ಹುಡುಗಿರ್ ಚಟ ನೋಡಿ 1 year ಬ್ಯಾಕ್ ನಾನೇ ಬ್ರೇಕಪ್ ಮಾಡಿಬಿಟ್ಟೆ. ನಿನ್ನ ಥರನೇ ಇನ್ನೆಷ್ಟು ಹುಡುಗಿರಿಂದ ಈ ಥರ ಬಿದ್ದಿದ್ದ ಗೊತ್ತಾ ನಿಮಗೆ? ಇಲ್ಲ ಸರ್, ನೀವು ಸುಳ್ಳು ಹೇಳ್ತಿದ್ದೀರಾ. ಅವನಿಗೆ ನಾನೊಬ್ಬಳೇ ಗರ್ಲ್ ಫ್ರೆಂಡ್ ಇದ್ದಿರೋದು. ಹಿ ಟ್ರೂಲಿ ಲವ್ಡ್ ಮೀ. ನಾವು 8 ಮಂತ್ಸಿಂದ ಒಟ್ಟಿಗೆ ಇದ್ದೀವಿ. ಅವನಿಗೆ ಕಾಲ್ ಮಾಡಿ ಎಷ್ಟು ಟೈಮ್ ಆಗಿದೆ, ಏನಾದರೂ ನೆನಪಿದೆಯಾ? ವಾಸ್ ಹಿ ಇನ್ ಎನಿ ಕೈಂಡ್ ಆಫ್ ಡಿಪ್ರೆಷನ್? ಜಸ್ಟ್ ನಿನ್ನೆ ತಾನೇ ಕಾಲ್ ಮಾಡಿದ್ದೆ ಸರ್. 2 days ಬ್ಯಾಕ್ ನನಗೆ ಪ್ರಪೋಸ್ ಕೂಡ ಮಾಡಿದ್ದ. ಡಿಪ್ರೆಷನ್ ಇರೋಕ್ಕೆ ಚಾನ್ಸೇ ಇಲ್ಲ ಸರ್. ಹಾಗಿದ್ರೆ ಅವ್ನು ಕೊಟ್ಟಿರೋ ಸಿಮ್ ಯಾಕೆ ಇನ್ನೂ ಯೂಸ್ ಮಾಡ್ತಿದ್ದೀರಾ? ಐ ಫೀಲ್ ಸಮಥಿಂಗ್ ಇಸ್ ಫಿಶಿ. ಸಿಮ್ ಅವನೇ ನಂಗೆ ಕೊಟ್ಟಿರೋದು ನಿಜ. ಸಿನ್ಸ್ ದೆನ್ ನನ್ನ ಕಾಂಟ್ಯಾಕ್ಟ್ಗೆಲ್ಲ ಇದೇ ನಂಬರ್ ಕೊಟ್ಟಿರೋದು. ಸೊ ವೈ ಶುಡ್ ಐ ಚೇಂಜ್ ಇಟ್? ಯು ಆರ್ ನಾಟ್ ಗೆಟಿಂಗ್ ದ ಸೀರಿಯಸ್ನೆಸ್ ಆಫ್ ದ ಇಶ್ಯೂ. ತರುಣ್ ವಾಸ್ ಅ ವುಮನೈಸರ್. ದೇರ್ ಇಸ್ ನೋ ಪೊಲಿಟಿಕ್ಸ್ ಇನ್ವಾಲ್ವ್ಡ್. ಸುಳ್ಳು ಹೇಳಬೇಡಿ. ದಿಸ್ ಈಸ್ ಅ ಪೊಲಿಟಿಕಲ್ ಎಜೆಂಡಾ. ಅವನ್ನ ಡಿಫೈ ಮಾಡೋಕ್ಕೆ ನೋಡ್ತಿದ್ದೀರಾ. ಐ ನೋ ಮೈ ತರುಣ್. ಈ ನಂಬರಿಂದ ಅವನಿಗೆ ಲಾಸ್ಟ್ ಕಾಲ್ ಬಂದಿದ್ದು ಜಸ್ಟ್ ಬಿಫೋರ್ ದ ಆಕ್ಸಿಡೆಂಟ್. ಈ ನಂಬರ್ ನಿಮ್ದಾ? ಇಲ್ಲ ಸರ್, ಆ ಟೈಮಿಗೆ ನಾನು ಅವನಿಗೆ ಕಾಲ್ ಮಾಡಿದ್ದೆ, ಬಟ್ ಬ್ಯುಸಿ ಬರ್ತಿತ್ತು. ಯು ಕ್ಯಾನ್ ಚೆಕ್ ಮೈ ಕಾಲ್ ಲಾಗ್ಸ್. ಬಟ್ ಆ ನಂಬರ್ ನಂದಲ್ಲ. ಹಾಗಿದ್ರೆ ನಿಮಗೂ ಈ ಕೇಸಿಗೂ ಏನು ಸಂಬಂಧ ಇಲ್ಲ ಅಂತೀರಾ? ಸಂಬಂಧ ಬಿಡಿ, ಅವನ ಹತ್ರ ಮಾತಾಡ್ದೇನೆ ತುಂಬ ಟೈಮ್ ಆಯಿತು. ಇನ್ಫ್ಯಾಕ್ಟ್ ನನಗೀಗ ಅವನ ಮುಖ ಕೂಡ ಪರಿಚಯ ಇಲ್ಲ. ನಿಮ್ಗೆ ಯಾರ ಮೇಲಾದರೂ ಡೌಟ್ ಇದೆಯಾ? ಎನಿ ಒನ್ ಯು ಥಿಂಕ್ ಮೇ ಬಿ ಇನ್ವಾಲ್ವ್ಡ್? ಇಲ್ಲ ಸರ್, ಐ ಡೋಂಟ್ ಸಸ್ಪೆಕ್ಟ್ ಎನಿ. ಆ ಕೋರ್ಟ್ ಕೇಸ್ ಆದಮೇಲೆ ಅವನು ಯಾರ ತಂಟೆಗೂ ಹೋಗ್ತಿರ್ಲಿಲ್ಲ.
ಎಲ್ಲ ಎವಿಡೆನ್ಸ್ ಅನಲೈಸ್ ಮಾಡಿ ನೋಡಿದರೆ ಇಟ್ ಆಲ್ ಪಾಯಿಂಟ್ಸ್ ಟುವರ್ಡ್ಸ್ ಯು ಮಿಸ್. ಲಲಿತಾ 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 ಚಿತ್ರ ಅಕ್ಕ ಎದ್ದಿದ್ದಾಳ ನೋಡಿ ಬಾ, ಮಲಗಿದ್ರೆ ಎಬ್ಬಿಸ್ಬೇಡ. ಹಾಂ ಅಮ್ಮ. ಅಕ್ಕ ಹೇಳು, ಇಲ್ದಿದ್ರೆ ಅಮ್ಮ ಬರ್ತಾರೆ ಪೊರ್ಕೆ ತಕೊಂಡು ಎಬ್ಸಕ್ಕೆ. ನಾನು ಎದ್ದೇಳಲ್ಲ. ಏನೇ ನಿನ್ಗೋಳು, ಮಲ್ಗಕ್ಕೂ ಬಿಡಲ್ಲ. ಅಮ್ಮ, ಅಕ್ಕ ಎದ್ದಿದ್ದಾಳಮ್ಮ. ಅಮ್ಮ ತಿಂಡಿ ಬೇಡ, ಕಾಲೇಜಿಗೆ ಲೇಟ್ ಆಯಿತು. ನಿಲ್ಲೆ, ಟಿಫಿನ್ ಆದರೂ ತಗೊಂಡೋಗೆ. ನಾಳೆಯಿಂದ ಬೇಗ ಎಬ್ಸುಕೋತಿ. ನೀನು ರಾತ್ರಿ ಬೇಗ ಮಲ್ಗೆ ಕತ್ತೆ. ಕತ್ತೆ ನಿಮ್ಮಮ್ಮ. ಏ ಲೋಲಿಟಾ, ಏನು ಕಾಲೇಜ್ಗಾ? 2 ದಿನ ನೋಡೋಕ್ಕೆ ಸಿಗಲಿಲ್ಲ. ಲೇಟ್ ಆಯ್ತಾ? ಗಾಡೀಲಿ ಬಿಡುವಂತೆ. ಓಯ್ ಚಿತ್ರ, ಮೇಲೆ ಒಣಗಿಸಿದ ಸಂಡಿಗೆ ತಗೊಂಡು ಬಾ ಅಮ್ಮ. ನಮ್ಮ ಕಿತ್ತೋಗಿರೋ ಫ್ಲಾಟಲ್ಲಿ ಒಂದು CCTVನೂ ಇಲ್ಲ. ಲಾಸ್ಟ್ ಟೈಮ್ ಅರ್ಧಕ್ಕರ್ಧ ಹಪ್ಪಳ ಮಾಯಾಗಿತ್ತು. ಅಯ್ಯೋ, ಒಮ್ಮೆ ನಿಮ್ಮ ಹಪ್ಪಳ ತಿಂದವರು ಸೆಣ್ಗೆ ಕದಿಯೋ ಸಾಹಸ ಮಾಡಲ್ಲ ಬಿಡಿ. ಆದರೂ ರಿಸ್ಕ್ ಯಾಕೆ? ಏ, ನಂಗಾಗಲ್ಲಮ್ಮ. ಅಕ್ಕ ಬಂದ್ಮೇಲೆ ಹೋಗ್ತಾ ಇರ್ತಾಳೆ. ಓ ಲೋಲಿಟಾ, ದೂರದಿಂದ ಗುರ್ತಾನೆ ಸಿಗಲಿಲ್ಲ. ಏನು ಬೇಗ? ಓ ಸ್ಯಾಟರ್ಡೇನಾ? ಬಾಬಾ ಗಾಡಿ ಹತ್ತು, ಒಂದು ರೌಂಡ್ ಹೋಗಿ ಬರೋಣ. ಇಷ್ಟು ಬೇಗ ಮನೆಗೆ ಹೋಗಿ ಏನು ಮಾಡೋದು? ಏನು ಗಾಡಿಯಲ್ಲಿ ಬರಲ್ವಾ? ಬಸ್ಸಲ್ಲಿ ಹೋಗೋಣವಾ? ಏನು ಮಾತಾಡಲ್ವಾ ಲಲಿಟಾ? ಫ್ರೆಶ್ ಆಗಿ ಬಾ, ಚಹಾ ಕುಡಿಯುವಂತೆ. ತಿನ್ಲಿಕ್ಕೆ ಏನಿದೆ? ದೋಸೆ ಮಾಡಿದ್ದೇನೆ. ಹಾಂ, ಮತ್ತೆ ಮೇಲೆ ಹಾಕಿದ ಸಂಡಿಗೆ ತಗೊಂಡು ಬಾ. ಲಲಿತಾ, ಅಲೋವೆರಾ ಪೇಸ್ಟ್ ಮಾಡಿದ್ದೀನಿ, ಸ್ಕಿನ್ಗೆ ಒಳ್ಳೇದು, ಹಚ್ಕೋ. ಹಾಂ.
ಲೊಲಿಟಾ. ನನ್ನ ನೋಡಕ್ಕೆ ಬಂದ್ಯಾ? ಒಂದು ಫೋನ್ ಕಾಲ್ ಮಾಡಿದರೆ ನಾನೇ ಮನೆಗೆ ಬರ್ತಿದ್ನಲ್ಲ. ಏನಿದು ಸಂಡಿಗೆನಾ? ಅತ್ತೆ ಮಾಡಿದ್ದ? ನನಗಿಲ್ವಾ? ಲಲಿತಾ, ಆಗ್ಲಿಲ್ವೇನೆ? ಭಾನುವಾರ ಸೊಪ್ಪೆಲ್ಲ ಬೇಗ ಖಾಲಿ ಆಗಿಬಿಡುತ್ತೆ, ಬೇಗ ಬಾ. ನಮ್ದಲ್ಲಿ ರೆಡಿ ಆಗೋಕ್ಕೂ ಬಿಡಲ್ಲ. ಯಾರ ಮದ್ವೆಗೆ ಹೊರಡ್ತಿದ್ಯೋ ದೇವರಿಗೆ ಗೊತ್ತು. ಚಿತ್ರ, ಬಾಗ್ಲು ಹಾಕೋಮ್ಮ. ಅಕ್ಕ, 5 ರೂಪಾಯಿ ಚಿಲ್ಲರೆ ಇಲ್ಲ, ಲಿಂಬೆಹಣ್ಣು ಇನ್ನೊಂದು ಕೊಡ್ಲಾ ಅಂದ. ಆಮೇಲೆ ನಾನೇ ಒಂದು ಲಿಂಬೆಹಣ್ಣು ವಾಪಸ್ ಮಾಡಿ 10 ರೂಪಾಯಿ ತಗೊಂಬಂದೆ. ಸರಿ ಹೋಯ್ತು. ಓ, ಅಂದಾಗೆ ಫೋನಲ್ಲಿ ಬ್ಯಾಲೆನ್ಸ್ ಖಾಲಿ ಆಯಿತು. ನಾವಿನ ಅಂಗಡಿ ಹೋಗಿ ರೀಚಾರ್ಜ್ ಮಾಡಿ ಬಾ. ಕೊಡು, ನಾನು ಕೆಲವು ಸಾಮಾನು ತಗೊಂಬರ್ತೀನಿ. ₹100 ರೀಚಾರ್ಜ್ ಬೇಕಿತ್ತು. ಹಾಂ ಮಾಡೋಣ ಬಿಡಿ. ನಂಬರ್? ಹಾಂ ಗೊತ್ತಿದೆ ಅಲ್ಲ. ನಂಗಲ್ಲ, ನನ್ನ ಅಮ್ಮನ ನಂಬರ್ಗೆ. ಓ ಹಾಗಾದರೆ ಹೇಳಿ. 968320. ಒಂದು ಸಿಮ್ ಕೊಡು. ಓ ಲೊಲಿಟಾ, ನೀನೇನಿಲ್ಲಿ? ರೀಚಾರ್ಜ್ ಮಾಡಕ್ಕೆ ಬಂದ್ಯಾ? ನಾನಿರ್ಬೇಕಾದ್ರೆ ನೀನು ಯಾಕೆ ಬರೋಕ್ಕೋದೆ? ಶೇಮೋನ್. ಏ ನವೀನ್, ಇವಳ್ದು ಎಷ್ಟಾಯ್ತು ಅಂತೇಳು, ನಾನು ಕೊಡ್ತೀನಿ, ಓಕೆನಾ? ಬೇಕಿಲ್ಲ. ಓ ಲೊಲಿಟಾ ಬೇಬಿ, ಮಾತು ಬೇರೆ ಆಡ್ತೀಯಾ? ಇನ್ನೊಮ್ಮೆ ಹೇಳು, ಏನಾದರೂ ಹೇಳು. ಸ್ಟಾಪ್ ಇಟ್ ತರುಣ್. ಜಾಸ್ತಿ ಓವರ್ ಸ್ಮಾರ್ಟ್ ಆಗಬೇಡ. ಏನೋ ನೋಡ್ತಾ ಇದ್ಯಾ? ಸಿಮ್ ಕೊಡು. ಏನಾಯ್ತಿ? ಯಾರಾದರೂ ಏನಾದರೂ ಅಂದ್ರ? ಓ ನವೀನ, ಬಾರಪ್ಪ, ಏನು ಆಂಟಿ, ವಿಷಯ? ಅದು ಲಲಿತಂದು ಫೋನ್ ರಿಪೇರಿ ಕೊಟ್ಟಿದ್ಲು, ಸರಿಯಾಗಿ ಕೊಟ್ಟು ಹೋಗೋಣ ಅಂತ ಬಂದೆ. ಬಂದ್ಲು ನೋಡು. ಥ್ಯಾಂಕ್ ಯು. ವೆಲ್ಕಮ್. ಅಯ್ಯೋ ಲಲಿತಾ, ಹಾಲು ಮರ್ತೆ ಹೋಯ್ತು. ಹೋಗಿ ಸ್ವಲ್ಪ ತರ್ತೀಯಾ? ಹಾಂ. ಹಲೋ ತರುಣ್. ಹೌದು, ನೀವು ಯಾರು? ನಾನು ಯಾರಂತ ಗೊತ್ತಿಲ್ವಾ? ಗೊತ್ತಿದ್ರೆ ಕೇಳ್ತಿದ್ನಾ? ನಾನು ಬರೀತಿದ್ದ ನೋಟ್ಸ್ ನಿಮ್ಗೆ ಸಿಗ್ಲಿಲ್ವಾ? ಓ, ಆ ನೋಟ್ಸ್ ನೀವು ಬರೆದಿದ್ದ? ನಾನೇ. ಹಾಗಾದರೆ ನೀವು ನಮ್ಮ ಅಪಾರ್ಟ್ಮೆಂಟ್ನವರೇ? ನೀವು ಇವಾಗ ಎಲ್ಲಿದ್ದೀರಾ? ನಾನು ನಮ್ಮ ಅಪಾರ್ಟ್ಮೆಂಟ್ ಟೆರೆಸಲ್ಲೇ ಇದ್ದೀನಿ. ಹಾಗಾದರೆ ನೆಕ್ಸ್ಟ್ ಯಾವಾಗ ಸಿಗೋದು ನಾವು? ಹೇಳಿದ್ನಲ್ಲ, ಸಿ ಯು ಸೂನ್. ಅದು ಸರಿ, ನಿಮ್ಮ ಹೆಸರು ಏನಂದ್ರಿ? ಲೊಲಿಟಾ. ಏನಾಯ್ತು? ಅಲ್ಲಿ ಏನು ಸೌಂಡ್ ಆಯ್ತು. ಅಲ್ಲಿ ಲೆಟ್ ಮಿ ಎಕ್ಸ್ಪ್ಲೇನ್. ಸಂಜೆ ತರುಣ್ ಟ್ಯಾರೆಸ್ ಹೋಗುವ ಟೈಮಲ್ಲಿ ಸ್ಟ್ರೇಂಜರಿಂದ ಕಾಲ್ ಬರುತ್ತೆ. 10 ನಿಮಿಷ ಮಾತಾಡ್ತಾನೆ,
ಆಮೇಲೆ ಟ್ಯಾರೆಸ್ಸಿಂದ ಬೀಳ್ತಾನೆ. ಯಾವ ರೀತಿ ಆಲ್ಕೋಹಾಲು ಕನ್ಸ್ಯೂಮ್ ಮಾಡಿರಲಿಲ್ಲ, 2 ದಿನದಿಂದ ಮಳೆನೂ ಬರಲಿಲ್ಲ. ಈಗ ಆ ನಂಬರು ನಾಟ್ ರೀಚಬಲ್ ಬರ್ತಿದೆ. ಡೋಂಟ್ ಯು ಥಿಂಕ್ ಇಟ್ಸ್ ಸ್ಟ್ರೇಂಜ್? ನೀವು ಬೇರೆ ಕಾರಿಡೋರಲ್ಲಿ ಇದ್ರಿ ಅಂತೀರಾ? ವಾಟ್ ಯು ಮೀನ್? ಇದ್ರ ಹಿಂದೆ ನಾನಿದ್ದೀನಂತನಾ? ಹಾಗಂತ ನಾನೇನು ಹೇಳಲಿಲ್ಲ. ನೋಡಿ ಇನ್ಸ್ಪೆಕ್ಟರ್, ನಿಮ್ಮ ಇನ್ವೆಸ್ಟಿಗೇಷನ್ ಹೇಗಿರುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಈ ಥರ ಸಾಲಿಡ್ ಪ್ರೂಫ್ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ ಅನ್ನೋದು ಗೊತ್ತಿದೆ. ನಿಮ್ಗಳ ಹತ್ರ ಲಾಸ್ಟ್ ಕೇಸಲ್ಲೂ ಏನೂ ಎವಿಡೆನ್ಸ್ ಇರಲಿಲ್ಲ, ಇವತ್ತೂ ಇಲ್ಲ. ಸೊ ಐ ಆಮ್ ನಾಟ್ ಗಿಲ್ಟಿ. ಯು ಆರ್ ರೈಟ್. ತರುಣ್ ಬೀಳುವಾಗ ಯಾರೂ ನೋಡಲಿಲ್ಲ. ನಾನು ಮನೆ ಒಳಗಡೆ ಇದ್ದೆ ಸರ್. ನಮ್ಮ ಕಿತ್ತೋಗಿರೋ ಫ್ಲಾಟ್ ಅಲ್ಲಿ ಒಂದು CCTVನೂ ಇಲ್ಲ. ಅವನ ಶರ್ಟ್ ಮೇಲೆ ಯಾರ್ದು ಫಿಂಗರ್ ಪ್ರಿಂಟ್ಸು ಇರಲಿಲ್ಲ. ಕಾಲ್ ಬಂದಿರೋ ನಂಬರ್ ಕೂಡ ಅವನ ಹೆಸರಲ್ಲಿ ರಿಜಿಸ್ಟರ್ ಆಗಿರೋ ಸಿಮ್. ಆ್ಯಂಡ್ ಐ ನೋ ಹೂ ತರುಣ್ ವಾಸ್. ಹಾಗೂ ನಿಮ್ಮ ಸ್ಟೋರಿನೂ ನನಗೆ ಚೆನ್ನಾಗಿ ಗೊತ್ತಿದೆ. ಸೊ ದಿಸ್ ಇಸ್ ಆ್ಯನ್ ಆಕ್ಸಿಡೆಂಟ್. ಈ ಬಗ್ಗೆ ನಮ್ಮ ಜನರಿಗೆ ಏನು ಸಂದೇಶ ಕೊಡಲು ಬಯಸ್ತೀರಾ ಸರ್? ನೀವು ಹೈಟ್ ಇರುವ ಪ್ರದೇಶದಲ್ಲಿ ಹಾಗೂ ರೋಡಲ್ಲಿ ಗಾಡಿ ಬಿಡುವಾಗ ಹಾಗೂ ರೋಡ್ ಕ್ರಾಸ್ ಮಾಡುವಾಗ ದಯವಿಟ್ಟು ಫೋನ್ ಯೂಸ್ ಮಾಡುವುದನ್ನು ಕಮ್ಮಿ ಮಾಡಿ ಅಷ್ಟೇ. ಥ್ಯಾಂಕ್ ಯು ಸರ್. ಇನ್ಸ್ಪೆಕ್ಟರ್ ರಂಜಿತ್ ಅವರು ಹೇಳಿರೋ ಹಾಗೆ ತರುಣ್ ಎಂಬ ಯುವಕ ತನ್ನ ಟ್ಯಾರೇಸಿಂದ ಜಾರಿ ತನ್ನ ಜೀವವನ್ನು ಕಳೆದುಕೊಂಡಿದ್ದಾನೆ. ಅಪರ್ಣಂ. ಕ್ಯಾಮ್ರಾಮ್ಯಾನ್ ವರುಣೊಂದಿಗೆ ಸುಕೇಶ್, ಸತ್ಯ ಟಿವಿ. ಅಯ್ಯೋ ಲಲಿತಾ, ಹಾಲು ಮರ್ತೇ ಹೋಯ್ತು. ಹೋಗಿ ಸ್ವಲ್ಪ ತರ್ತೀಯಾ? ಹಾಂ. ಸರಿಯಾದ ಸಾಕ್ಷಿ ಆಧಾರಗಳು ಇಲ್ಲದಿರುವ ಕಾರಣ ಅಪರಾಧಿ ಸ್ಥಾನದಲ್ಲಿರುವ ತರುಣನ್ನು ನ್ಯಾಯಾಲಯ ನಿರಪರಾಧಿ ಎಂದು ಘೋಷಿಸುತ್ತದೆ.